RCB 2 ಚೇಂಜಸ್ ಮಾಡಲಿಲ್ಲ ಅಂದರೆ ಟಾಪ್ 2 ಬಿಡಿ ಕ್ವಾಲಿಫೈ ಆಗೋದು ಕೂಡ ಕಷ್ಟ ಆಗುತ್ತೆ. ಬ್ಯಾಕ್ ಯುವರ್ ಪ್ಲೇಯರ್ಸ್, ಟ್ರಸ್ಟ್ ಯುವರ್ ಪ್ಲೇಯರ್ಸ್ ಎಲ್ಲ ಆಗೋಯ್ತು. 10 ಮ್ಯಾಚಸ್ಸಿಂದ ಬ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ. ಈಗೇನಾದರೂ ಈ 2 ಚೇಂಜಸ್ ಮಾಡಲಿಲ್ಲ ಅಂದರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ. ರೊಮಾರಿಯೋ ಶೆಪರ್ಡ್ ಮತ್ತು ರಸಿಕ್ದರ್ನ ಕೂರಿಸಿ ವೆಂಕಟೇಶ್ ಅಯ್ಯರ್ ಮತ್ತು ಡಫಿನ ಕರ್ಕೊಂಬರ್ಬೇಕು. ಆಗ ಬೌಲಿಂಗ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ನೋಡಿ. ಭುವಿ, ಹೇಸಲ್ವುಡ್, ಡಫಿ, ಕೃಣಾಲ್ ಪಾಂಡ್ಯ ಇವ್ರು 4 ಜನ 16 ಓವರ್ನ ಆರಾಮಾಗಿ ಕಂಪ್ಲೀಟ್ ಮಾಡ್ಕೋತಾರೆ. ಇನ್ನು ಮಿಕ್ಕಿರೋ 4 ಓವರ್ನ ಸುಯಾಶ್ ಮತ್ತು ವೆಂಕಟೇಶ್ ಅಯ್ಯರು ಶೇರ್ ಮಾಡ್ಬೋದು. ವೆಂಕಟೇಶ್ ಅಯ್ಯರ್ ಅವರು ಲಾಸ್ಟ್ ಬೌಲಿಂಗ್ ಮಾಡಿರೋದು 2023ಲಿ. ಬಟ್ RCB ಈ ಟೂರ್ನಮೆಂಟಲ್ಲಿ ಮತ್ತೆ ಸಕ್ಸಸ್ ಕಾಣಬೇಕು ಅಂದರೆ ಅಯ್ಯರ್ ಬೌಲಿಂಗ್ ಮಾಡೋದು ತುಂಬಾ ಕ್ರೂಷಿಯಲ್ ಆಗುತ್ತೆ. ಇನ್ನು ಜಿತೇಶ್ ಶರ್ಮಾ ವಿಷಯಕ್ಕೆ ಬಂದರೆ ಅವ್ರನ್ನ ರೀಪ್ಲೇಸ್ ಮಾಡೋದು ಸ್ವಲ್ಪ ಟ್ರಿಕಿ ಆಗುತ್ತೆ. ಯಾಕೆ ಅಂದರೆ ಅವ್ರಿಗೆ ಲೈಕ್ ಟು ಲೈಕ್ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಇಂಡಿಯನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಯಾರೂ ಇಲ್ಲ. ಸೊ ಜಿತೇಶ್ ಶರ್ಮಾನ ರೀಪ್ಲೇಸ್ ಮಾಡಿದ್ರೆ ಜೋರ್ಡನ್ ಕಾಕ್ಸ್ ಅವ್ರನ್ನ ಕರ್ಕೊಂಬರ್ಬೇಕಾಗುತ್ತೆ. ಜೋರ್ಡನ್ ಕಾಕ್ಸ್ನ ಕರ್ಕೊಬಂದರೆ ಬೆತೆಲ್ ಅವ್ರನ್ನ ಕೂರಿಸ್ಬೇಕಾಗುತ್ತೆ. ನಿಮಗೆ ಜ್ಞಾಪಕ ಇದ್ದರೆ ಇನಿಷಿಯಲ್ ಮ್ಯಾಚಸಲ್ಲಿ ಫಿಲ್ ಸಾಲ್ಟ್ ಅವರು ಫೇಲ್ ಆದಾಗ ಎಲ್ಲರೂ ಬೆತೆಲ್ ಆಡಿಸಿ ಅಂತ ಹೇಳ್ತಾ ಇದ್ರು. ಈಗ ಬೆತೆಲ್ ಅವರು 3-4 ಮ್ಯಾಚ್ ಫ್ಲಾಪ್ ಆದಾಗ ಜೋರ್ಡನ್ ಕಾಕ್ಸ್ ಆಡಿಸಿ ಅಂತ ಹೇಳ್ತಾ ಇದ್ದಾರೆ. ಜೋರ್ಡನ್ ಕಾಕ್ಸ್ ಅವರು ಯಾವ ಫಾರ್ಮಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವರೇನಾದರೂ ಫೇಲ್ ಆದರೆ ಮತ್ತೆ ನಾವು ಜಿತೇಶ್ ಶರ್ಮಾನ ವಾಪಸ್ ಕರ್ಕೊಂಬಂದು ಅವ್ರ ಕೈಲಿ ಪರ್ಫಾರ್ಮ್ ಮಾಡಿಸೋದು ತುಂಬಾ ಕಷ್ಟ ಆಗುತ್ತೆ. ಸೊ ಫಿಲ್ ಸಾಲ್ಟ್ ಬರೋ ತನಕ ನಾವು ಜಿತೇಶ್ ಶರ್ಮಾನ ಡ್ರಾಪ್ ಮಾಡೋಕ್ಕಾಗಲ್ಲ. ಸೊ ಫೈನಲಿ ಇದು ನನ್ನ ಪ್ಲೇಯಿಂಗ್ 11. ನಿಮ್ಮ ಪ್ಲೇಯಿಂಗ್ 11 ಏನು ಅಂತ ಕಮೆಂಟ್ ಮಾಡಿ.